ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ರೀ. ನನ್ನ ದೃಷ್ಟಿನೇ ತಗಲ್ಬಿಡುತ್ತೆ ನಿಮ್ಗೆ. ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ದೂರ ಹೋಗಿದೆ ಅಂತಾನೆ ಆಯ್ತು. ಹೌದು ಸರ್. ಇವತ್ತು ಸಂಜೆ ಆಫೀಸ್ ಮುಗಿದ್ಮೇಲೆ ನಾವೇ ವಿಚಾರಣೆ ಮಾಡೋಣ. ನೀವು ಇರಿ. ನಾನಿದ್ರೆ ತಪ್ಪಾಗಲ್ಲ ಸರ್? ನಾನು ತಪ್ಪ್ಯಾಕ್ರಿ ಆಗತ್ತೆ. ನೀವಿರಿ, ಆದ್ರೆ ವಿಷಯ ಗುಟ್ಟಾಗಿರ್ಲಿ ಅಷ್ಟೇ. ಓಕೆ ಓಕೆ ಸರ್. ಓ ಮೈ ಸ್ವೀಟ್ ಹಾರ್ಟ್, ನನ್ನ ಹತ್ರನೇ ಬರ್ತಾ ಇದೆಯಾ? ಹಾ, ಬನ್ನಿ ಮಿಸ್ ಸಪ್ನಾ, ಕೂತ್ಕೊಳ್ಳಿ. ಸರ್, ನಂಗೆ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು. ಹಾ, ಮಿಸ್ ಸಪ್ನಾ, ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಹರಿ ನಿಮ್ಗೆ ಎಷ್ಟು ಗೊತ್ತು? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಮತ್ತೆ ಅವತ್ ಫೋನ್ ಬಂದಾಗ ಹರಿ ನನ್ನ ರಿಲೇಟಿವ್ ಅಂತಂದ್ರಿ. ಇಲ್ಲೇ ನಂಗೆ ಮನುಷ್ಯನ್ ಪರಿಚಯನೇ ಇಲ್ಲ ಸರ್. ಪರಿಚಯನೇ ಇಲ್ಲದೆ ಅವನ ಯಾಕ್ರಿ ಫೋನ್ ಮಾಡ್ತಾನೆ ನಿಮ್ಗೆ? ಹೇಳಿ ಸಪ್ನಾ. ಸರ್, ಇದು ನನಗೆ ಮಾತ್ರ ಸಂಬಂಧಪಟ್ಟ ವಿಷಯ, ಆಫೀಸ್ಗಲ್ಲ. ಆದ್ರೆ ಈ ವಿಚಾರಣೆ ಯಾಕೆ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸರ್. ನೋಡಿ, ಆತ್ಮ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ನಾವು ಕೇಸ್ ಹಾಕಿರೋ ವಿಚಾರ ನಿಮ್ಗೆ ಅವತ್ತೇ ಹೇಳಿದೀನಿ. ಈಗ ನೀವು ಆ ಕಂಪನಿ ಹರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಥವಾ ಸಹಾಯ ಮಾಡೋ ಉದ್ದೇಶ ಇದೆ ಅಂತ ಈಶ್ವರ್ ನಂಗೆ ರಿಪೋರ್ಟ್ ಮಾಡಿದ್ದಾರೆ. ನನಗೀಗ ಸತ್ಯ ಏನು ಅಂತ ಗೊತ್ತಾಗ್ಬೇಕಷ್ಟೇ. ಆದ್ರೆ ನನ್ ಮೇಲೆ ಯಾಕೆ ಅನುಮಾನ ಬಂತು? ಅದಕ್ಕೆ ಏನ್ ಆಧಾರ ಅಂತ ನೀವು ಹೇಳಿಲ್ಲ ಸರ್. ನೆನ್ನೆ ಹರಿಯಿಂದ ನಿಮ್ಗೊಂದು ಪತ್ರ ಬಂತು. ಏನಿತ್ತದ್ರಲ್ಲಿ? ನಾನು ಅವಾಗ್ಲೇ ಹೇಳ್ದೆ ಸರ್, ಅದ್ ನನ್ನ ಪರ್ಸನಲ್ ವಿಷಯ. ಸರಿ, ಹೇಳ್ಬೇಡಿ. ಆದ್ರೆ ಆ ಪತ್ರ ನೋಡ್ಕೊಂಡು ಆ ಹೋಟೆಲ್ಗೆ ಹೋದ್ರಿ? ನಾನು ಹೋಟೆಲ್ಗೆ ಹೋಗಿದ್ದು ಮಿಸ್ ಸಪ್ನಾ, ನಮಗೆ ಅನುಮಾನ ಇದ್ದಿದ್ದಕ್ಕೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಯ್ತು. ಅಲ್ಲಿ ಹರಿನ್ ಭೇಟಿ ಮಾಡಿದ್ರಲ್ಲ, ಏನ್ ಮಾತಾಡಿದ್ರಿ? ಸರ್, ನಾನು ಹೋಟೆಲ್ಗೆ ಹೋಗಿದ್ ನಿಜ, ಆದ್ರೆ ನಾನು ಅಲ್ಲಿ ಯಾರನ್ನು ಮೀಟ್ ಮಾಡ್ಲಿಲ್ಲ. ನನಗೆ ಪತ್ರ ಬರ್ದು ಅಲ್ಲಿ ಬರ್ಲೂ ಇಲ್ಲ, ನಾನು ಅವ್ನ ಮುಖನೂ ನೋಡ್ಲಿಲ್ಲ ಸರ್. ನನಗೆ ಪರ್ಸನಲ್ ಕಾರಣ ಇಲ್ಲದೆ ಇದ್ದಿದ್ರೆ ನಾನು ಅಲ್ಲಿಗೆ ಹೋಗ್ತಾನೂ ಇರಲಿಲ್ಲ ಸರ್. ಇಷ್ಟೊಂದು ಸುಳ್ಳು ಹೇಳಬಾರ್ದು. ನಾನೇನು ಸುಳ್ಳು ಹೇಳ್ತಿಲ್ಲ ಮಿಸ್ಟರ್ ಈಶ್ವರ್. ಮೊದಲು ಹರಿಯಿಂದ ಫೋನ್ ಬಂತು, ಆಮೇಲೆ ಲೆಟ್ರು. ರಿಲೇಟಿವ್ ಅನ್ಸ್ಕೊಂಡವನು ಮೀಟ್ ಮಾಡಕ್ಕೆ ಮನೆಗೆ ಬರ್ಲಿಲ್ಲ, ಹೋಟ್ಲಿಗೆ ಕರೆದ, ನೀವು ಹೋದ್ರಿ. ಇವತ್ತು ಬೆಳಿಗ್ಗೆ ತಾನೇ ಹೋಟ್ಲ್ ರಿಸೆಪ್ಷನಿಸ್ಟ್ ನ ವಿಚಾರಿಸ್ಕೊಂಡು ಬಂದಿದ್ದೀನ್ರಿ. ಸುಳ್ಳಂತೆ. ಹರಿನ್ ಕೇಳ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ಲಾ ನೀವು? ನಾನು ಹೋಗಿಲ್ಲ ಅಂತ ಎಲ್ ಸರ್ ಹೇಳ್ದೆ? 1 ಗಂಟೆ ರೆಸ್ಟೋರೆಂಟ್ ಅಲ್ಲಿ ಕಾದ್ರು ನನ್ನನ್ನು ಯಾರು ಮಾತಾಡ್ಸ್ಲಿಲ್ಲ. ವಾಟ್ ನಾನ್ಸೆನ್ಸ್! ಎಷ್ಟು ಕೇಳಿದ್ರು ನಿಜಾನೇ ಬಾಯ್ಬಿಡ್ತಿಲ್ವಲ್ರಿ ನೀವು? ಸರ್, ಏನ್ ಮಾಡೋಣ ಇವಾಗ? ಬೇಕಾದ್ರೆ ನಾನು ಸಪ್ನಾ, ನೀವು ಹೋಗಿ. ಸರ್, ದಯವಿಟ್ಟು ನನ್ನ ನಂಬಿ. ಕನ್ಸ್ಮನ್ಸಲ್ಲೂ ಕಂಪ್ನಿ ದ್ರೋಹ ಬಗ್ಗೆ ಯೋಚನೆ ಮಾಡೋಳಲ್ಲ ನಾನು. ನನ್ನ ಕೆಲಸ ನಂಬ್ಕೊಂಡು ಒಂದು ಸಂಸಾರ ನಡೀತಿದೆ ಸರ್. ನೀವು ಹೇಳಿದ್ ಸಾಕು. ಆದ್ರೆ ಒಂದ್ ವಿಷಯ ನಾವು ಕೈಟ್ಕೊಳ್ಳಿ, ಕಂಪನಿ ವಿಚಾರದಲ್ಲಿ ನಾನು ತುಂಬಾ ಕಟ್ನಿಟ್ಟು. ಇಲ್ಲಿ ನಿಯತ್ ಮುಖ್ಯ, ನಿಷ್ಠೆ ಮುಖ್ಯ. ಅರ್ಥ ಆಯ್ತಾ?